ನಮಸ್ಕಾರ ಎಲ್ಲರಿಗೂ ಕೂಡ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರು ಗೊತ್ತು. 3, 12, 21, 30 ಇದು ಧನುಸು ರಾಶಿಯ ನಂಬರ್ ಆಗುತ್ತೆ. ಯಾಕಂದ್ರೆ ಗುರುಗ್ರಹದ ನಂಬರ್ ಧನುಸು ರಾಶಿಯಲ್ಲಿ ಬರೋದ್ರಿಂದ ಈ ನಂಬರ್ಸು 3, 12, 21, 30 ತುಂಬ ಪಾಸಿಟಿವ್ ನಂಬರ್ಸ್. ಆದರೆ ಈ ನಂಬರ್ಸ್ ರಾಜಯೋಗವನ್ನು ಕೊಡುತ್ತೆ ಈ ವರ್ಷದಲ್ಲಿ. ಅದೇ ರೀತಿಯಲ್ಲಿ ಧನುಸು ರಾಶಿಯವರಿಗೆ 9 ಗ್ರಹಗಳು ಏನು ಮಾಡ್ತಾವೆ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ನಾವು 9 ಆಗಸ್ಟ್ ಮಾಸದಲ್ಲಿ 9 ಗ್ರಹಗಳು ಏನು ಫಲ ಕೊಡ್ತವೆ ಅಂತ ನಾನು ಲಾಸ್ಟ್ ಕ್ಲೈಮ್ಯಾಕ್ಸ್ ಡೇ 31ನೇ ತಾರೀಕು ಯಾವ ಗ್ರಹ ಎಲ್ಲಿರುತ್ತೋ ಅದನ್ನು ತಗೊಂಡು ನಿಮಗೆ ಪ್ರೆಡಿಕ್ಷನ್ ಕೊಡ್ತೀನಿ. ಅವತ್ತಿನ ದಿವಸ ಏನಿರುತ್ತೋ ಅದನ್ನು ತೆಗೆದಿಟ್ಟಿರ್ತೀನಿ. ಮಧ್ಯದಲ್ಲಿ ಯಾವ ಗ್ರಹ ಚಲಾವಣೆ ಆಗ್ತಾ ಇರುತ್ತೆ ಅದು ಈ ಗ್ರಹಗಳಿಂದಲೇ ನಾನು ನಿಮ್ಮ ಪ್ರೆಡಿಕ್ಷನ್ ಕೊಡ್ತಾ ಹೋಗ್ತೀನಿ. 31ನೇ ತಾರೀಕು ಲಾಸ್ಟ್ ಆಗಸ್ಟ್ ತಿಂಗಳು ಕ್ಲೈಮ್ಯಾಕ್ಸಲ್ಲಿ ನಾವು ಸಂಬಳ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತೀವಿ. ಅದೇ ಥರ ನಿಮ್ಮ ರಾಶಿಗೆ ಧನುಸು ರಾಶಿಗೆ 3ನೇ ಮನೆಯಲ್ಲಿ ಫಸ್ಟ್ ಸಿಗುವಂಥ ಗ್ರಹ ಬಂದು ರಾಹು ಗ್ರಹ. ರಾಹುವಿಂದಲೇ ಸಿಗ್ತಾ ಹೋಗುತ್ತೆ. ರಾಹು ನಿಮಗೆ ತುಂಬ ಒಳ್ಳೇದು ಮಾಡೋಕ್ಕಿಂತ ಮಿಗಿಲಾಗಿ ರಾಹು ನಿಮಗೆ ನಿಮ್ಮ ರಾಶಾಧಿಪತಿ ಅಷ್ಟಮದಲ್ಲಿದ್ದಾನೆ. ನಿಮಗೆ ದುಡ್ಡೊಂದು ಬರುತ್ತೆ, ದುಡ್ಡು ಸಿಕ್ಕಾಬಟ್ಟೆ ಬರುತ್ತೆ. ಧನಸ್ಥಾನ ಗುರು ನೋಡ್ತಾನೆ, ಆದರೆ ನೆಮ್ಮದಿ ಇರಲ್ಲ. ಮತ್ತು ಕುಜ ಪಂಚಮಾಧಿಪತಿ ವ್ಯಯಸ್ಥಾನಾಧಿಪತಿ 12ನೇ ಮನೆ ಅಧಿಪತಿ ಸಪ್ತಮಲ್ಲಿ ಹೋಗಿ ರಾಶಿ ನೋಡ್ತಾನೆ, ಅದು ಒಳ್ಳೆಯದಲ್ಲ. ಶನಿ ರಾಶಿ ನೋಡ್ತಾನೆ, ಒಳ್ಳೆಯದಲ್ಲ. ಶನಿ 4ನೇ ಮನೆಯಲ್ಲಿದ್ದು 10ನೇ ಮನೆ ದೃಷ್ಟಿಯಾಗಿ ಧನುಸು ರಾಶಿ ನೋಡ್ತಾನೆ. ಕುಜ ಸಪ್ತಮಲ್ಲಿದ್ದು ಕುಜನ ನಮ್ಮ ರಾಶಿ ನೋಡ್ತಾನೆ. 2 ಗ್ರಹ ನೋಡಿದಾಗ ಆಕ್ಸಿಡೆಂಟ್, ಅಪಘಾತಗಳು, ದುಃಖಗಳು, ನೋವುಗಳು ಸಾಕಷ್ಟು ಯಾವ್ದಾರು ಒಂದು ವಿಚಾರ ನಿಮಗೆ ಕಿವಿಗೆ ಬೀಳುತ್ತೆ ಅಂತ ಹೇಳುತ್ತೆ. ಆಗಸ್ಟ್ ಈ ಒಂದು ತಿಂಗಳಲ್ಲಿ ನಿಮ್ಗೆ ಯಾವ್ದಾರು ಒಂದು ಆಪರೇಷನ್ ಆಯ್ತು, ಅವ್ರಿಗೆ ಆಕ್ಸಿಡೆಂಟ್ ಆಯಿತು, ಈ ಥರದ್ದೆಲ್ಲ ನಿಮ್ಗೆ ಕಿವಿಗೆ ಬೀಳುತ್ತೆ. ಬೀಳ್ದಿರೋ ಥರ ದೇವರು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅದೇ ಥರ ಶನಿ ಸುಖ ಸ್ಥಾನದಲ್ಲಿದ್ದಾಗ ನೀವು ಗಾಡಿ ಮನೆ ಕಟ್ಟಿರ್ತೀರಾ, ಇಲ್ಲ ಆಲ್ಟ್ರೇಷನ್ ಮಾಡ್ತೀರಾ ಅಂತ ಹೇಳುತ್ತೆ. ಈ ಥರದ್ದು ಏನಾದ್ರು ಪ್ಲಾನ್ ಇದ್ರೆ ಮನೆ ಕಟ್ಟೋದು, ಗಾಡಿ ತಗೊಳೋದು, ಇದೆಲ್ಲವೂ ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡ್ತೀರಾ ಅಂತ ಹೇಳುತ್ತೆ. ನೀವು ಒಂದೇ ಒಂದು ಆರಾಧನೆ ಮಾಡೋಕ್ಕೂ ಗುರು ಕೆಟ್ಟಿದೆ ನಿಮ್ಮ ಜಾಗದಲ್ಲಿ. ಗುರುನ ಆರಾಧನಿಸಿದಷ್ಟು ನಿಮಗೆ ಪುಣ್ಯ ಬರುತ್ತೆ. ನೀವು ಗುರುಗ್ರಹ ಅಂದರೆ ನಿಮ್ಮ ಲೈಫಲ್ಲಿ ಒಂದನ್ನು ನೋಡ್ತೀನಿ, ಭಾಳ ಮಿರಾಕಲ್. ಎಲ್ಲರೂ ಸಾಯಿಬಾಬಾ ರಾಘವನ್ ಸ್ವಾಮಿ ಅಂತಾರೆ. ಅದಲ್ಲ. ಗುರು ಅಂದರೆ ದಕ್ಷಿಣಾಮೂರ್ತಿನ ಆರಾಧಿಸ್ಬೇಕು. ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟ ಗ್ರಹ ಬಂದು ನೀವು ಗುರು ಅಂದರೆ ನೀವು ದಕ್ಷಿಣಾಮೂರ್ತಿ, ರಾಘವನ್ ಸ್ವಾಮಿ, ಸಾಯಿಬಾಬಾ ಅಂತೀರ. ಅವರು ನೀವು ಆರಾಧನೆ ಮಾಡುವ ದೇವ್ರುಗಳಾಗಿರ್ತಾರೆ, ಆರಾಧನೆ ಮಾಡುವಂಥ ದೇವ್ರುಗಳು. ಆದರೆ ಗ್ರಹಗಳಲ್ಲ ಅವರು ಯಾರು ಕೂಡ. ನೀವು ಗ್ರಹಗಳನ್ನ ಆರಾಧಿಸ್ಬೇಕು. ಡೈರೆಕ್ಟಾಗಿ ನೀವು ದಕ್ಷಿಣಾಮೂರ್ತಿ ವಿಗ್ರಹ, ದಕ್ಷಿಣಾಮೂರ್ತಿ ಫೋಟೋವನ್ನು ತಂದು ಪ್ರೇಯರ್ ಮಾಡಿ. ನಿಮ್ಮ ಮನೇಲಿ ಎಲ್ಲರೂ ಕೂಡ ನಾವು ರಾಯರ ಫೋಟೋ ಹೇಗಿಟ್ಟಿರ್ತೀವೋ ಹಾಗೆ ದಕ್ಷಿಣಾಮೂರ್ತಿ ಫೋಟೋ ಇಡಿ. ನಿಮ್ಮ ಮನೇಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ನೀವು ರಾಯರ ಫೋಟೋ ನೋಡಿ, ಸಾಯಿಬಾಬಾ ಫೋಟೋ ನೋಡಿ. ಆದರೆ ಮೂಲ ಗುರುಗಳ, ಜಗತ್ತಿಗೆ ಗುರುಗಳು, ದೇಶಕ್ಕೆ ಗುರುಗಳು, ಒಂದು ದೇವರಿಗೆ ಗುರುಗಳು ದಕ್ಷಿಣಾಮೂರ್ತಿನೇ ನಿಜವಾದ ಗುರುಗಳು. ನಿಮ್ಗೆ ಅವ್ರ ಬಗ್ಗೆ ಗೊತ್ತಿರಕ್ಲೆ ಎಷ್ಟೋ ಜನಕ್ಕೆ. ನಾವು ಗುರುಗಳು ಅಂದರೆ ರಾಘವನ್ ಸ್ವಾಮಿ, ಸಾಯಿಬಾಬಾ ಅಂತ. ಯಾಕಂದರೆ ರಾಜ್ಕುಮಾರ್ ಅವರೆಲ್ಲ ತುಂಬ ಹಾಡುಗಳು ಹೇಳಿರೋದು ಎಲ್ಲ ಮಟ್ಟದ ಅವಾಗ್ಲೇ. ಅದರಿಂದ ಹಾಗೆ ನಿಜವಾದ ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ. ತುಂಬ ಪಾಸಿಟಿವ್ ಕೊಡುತ್ತೆ. ಈ ವಾರದಲ್ಲಿ ನೀವು ಅತಿ ಹೆಚ್ಚು ಈ ಒಂದು ತಿಂಗಳಲ್ಲಿ ನೀವು ಯೆಲ್ಲೋ ಕಲರ್ ಬಟ್ಟೆಯನ್ನು ಅತಿ ಹೆಚ್ಚು ಯೂಸ್ ಮಾಡಬಾರ್ದು. ಯೆಲ್ಲೋ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಈ ತಿಂಗಳ ಆಗಸ್ಟ್ ಮಾಸದಲ್ಲಿ ನಿಮಗೆ ಸೂರ್ಯನಿಂದ ಬುಧನಿಂದ ತುಂಬ ರಾಜಯೋಗವನ್ನು ಕೊಡುತ್ತೆ. ಧನುಸು ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ನಿಮಗೆ ಧನುಸು ರಾಶಿಯಲ್ಲಿ ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಅಂತ ಹೇಳುತ್ತೆ. ಶುಕ್ರ ಗ್ರಹ ದಶಮ ಸ್ಥಾನದಲ್ಲಿದ್ದಾನೆ. ನಿಮಗೆ ದುಡ್ಡೆಲ್ಲ ಬರುತ್ತೆ, ಆರೋಗ್ಯ ಸಮಸ್ಯೆ, ಮನಸ್ಸಿನ ನೆಮ್ಮದಿ ಇಲ್ಲ, ಮತ್ತು ಈ ಥರ ಚಾಡಿಯಳ ಮಾತುಗಳು, ಮತ್ತು ತಾಯಿಯಿಂದ ಕಿತ್ತಾಟ, ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ, ಈ ಥರದ್ದೆಲ್ಲ ಇರುತ್ತೆ. ಇದು ಆಗದಿರೋ ಥರ ನೀವು ನೋಡ್ಕೋಬೇಕಾಗುತ್ತೆ. 100% ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ಅಂತ ಹೇಳುತ್ತೆ. ಧನುಸು ರಾಶಿಯವರಿಗೆ ನೀವು ಮಾಡಬೇಕಾದ ಒಂದೇ ಒಂದು ಪರಿಹಾರ, ಈ ಒಂದು ತಿಂಗಳಲ್ಲಿ ಒಂದೊಂದು ವಾರದಲ್ಲೂ ಕೂಡ ನಿಮಗೆ ದುಃಖ ಕೊಡುವಂಥ ದೇವ್ರನ್ನ, ಅದೃಷ್ಟ ಕೊಡೋ ದೇವ್ರನ್ನ ಇಬ್ಬರನ್ನೂ ಆರಾಧಿಸ್ಬೇಕು. ಅವಾಗ ಸಮಫಲವಾಗುತ್ತೆ. ಒಂದು ನಿಮಗೆ ಕುಜ, ಶನಿ, ಶುಕ್ರ ಗ್ರಹ ಎಲ್ಲರೂ ಕೂಡ 50-50 ಇದ್ದಾರೆ. ಆಗಸ್ಟ್ ಮಾಸದಲ್ಲಿ ಧನುಸು ರಾಶಿಗೆ ಅಂತ ಏನು ಸೂಪರ್ ಆಗಿಲ್ಲ. ನೀವು ಒಂದೇ ಒಂದು ಆರಾಧನೆ ಮಾಡ್ಬೇಕಂದ್ರೆ ನಿಮ್ಮ ಲೈಫಲ್ಲಿ ಹೋಗಿ ದಕ್ಷಿಣಾಮೂರ್ತಿಗೆ ಅಭಿಷೇಕ ಪೂಜೆಯನ್ನು ಮಾಡಿಸಿ. ಶಿವನ್ ಟೆಂಪಲ್ ಎಲ್ಲರೂ ಇರುತ್ತೆ, ಇದನ್ನು ದಯವಿಟ್ಟು ಮಾಡಿಸಿ. ಹೋಗಿ ದಕ್ಷಿಣಾಮೂರ್ತಿಗೆ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿ ಗುರುವಾರ ದಿವಸ ನೀವು ದಕ್ಷಿಣಾಮೂರ್ತಿಗೆ ಹೋಗಿ, ನೀವು ತುಂಬ ಒಳ್ಳೆಯದಾಗುತ್ತೆ. ಯಾರೆಲ್ಲ ನೀವು ಗುರುವಾರ ದಕ್ಷಿಣಾಮೂರ್ತಿನ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನೀವು ನಿಜವಾದ ದೇವ್ರನ್ನ, ನಿಮ್ಮ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ದುಡ್ಡು ಎಲ್ಲ ಬರುತ್ತೆ. ಗುರುಗ್ರಹ ಅಂದರೆ ನೀವು ಅವ್ರನ್ನ ನೋಡಿರೋ ಅದೃಷ್ಟ ಬರುತ್ತೆ. ಇಷ್ಟೊತ್ತಂಗೆ ಈ ಕಾರ್ಯಕ್ರಮ ನೋಡೋದು ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನಾವು ಕೂಡ ಸಕಲ ಸಂಪತ್ತೇಶ್ವರ ಕೊಟ್ಟು ಕಾಪಾಡಲಿ ಅಂತೇಳಿ ಕೈ ಮುಗಿತೀನಿ. ಧನ್ಯವಾದಗಳು.
Don't forget to like and subscribe.